ತನ್ನ ಶೀಲ ಕಳೆದುಕೊಂಡು ತನ್ನ ಕೆಟ್ಟ ಮುಖವನ್ನು ಗಂಡನಿಗೆ ತೋರಿಸಬಾರದು. ಸ್ವರ್ಗಕ್ಕೆ ಸೇರಿಬಿಟ್ಟಿಯ ಪಾರ್ವತಿ, ಸ್ವರ್ಗಕ್ಕೆ ಅಯ್ಯೋ ಪಾರ್ವತಿ, ನಿನ್ನನ್ನು ಕಳೆದುಕೊಂಡು ನಾನು ಸುಖವಾಗಿಲ್ಲ ಪಾರ್ವತಿ, ಸುಖವಾಗಿಲ್ಲ. ನಿನ್ನ ಚೀಲ ಹಾಳು ಮಾಡಿದ ಕೆಟ್ಟ ಕಾಮುಕನ ಕೈ ಕಡಿದು ಸರ್ವನಾಶ ಮಾಡಿದಾಗಲೇ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ಈ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಎಂಬುವುದಿಲ್ಲ ಪಾರ್ವತಿ, ಶಾಂತಿ ಎಂಬುವುದಿಲ್ಲ. ನನ್ನ ಹೆಂಡತಿಯು ಶೀಲ ಕಳೆದುಕೊಂಡು ಸತ್ತಳು ಈ ಹಾಳು ಸಮಾಜದಲ್ಲಿ. ಇಂಥ ಹಣೆ ಬರ ನನ್ನ ಹೆಂಡತಿಗೆ ಮಾತ್ರ ಸಿಕ್ಕಿದೆ. ಈ ಹುಚ್ಚು ದೇವರ ಗುಡಿಗೆ ಹೋಗುತ್ತೇನೆ ಎಂದು ಶಿವನೇ ನೀನೇ ಕರೆದುಕೊಂಡು ಬಿಟ್ಟಿಯ. ನನ್ನ ತಮ್ಮ ಈಗ ಜೈಲಲ್ಲಿದ್ದಾನೆ. ಪಾರ್ವತಿಗೆ ಇದ್ದ ಒಬ್ಬ ತಮ್ಮನನ್ನು ದೂರ ಮಾಡಿ ಅದೇನೊಂದು ಕಡೆ ನನ್ನನ್ನೊಂದು ಕಡೆ ದಿಕ್ಕಿಲ್ಲದ ಪರದೇಶಿ ಮಾಡಿ ವಿಜಯ್, ಈ ಕೊಲೆಯ ವಿಷಯ ಸಂಪೂರ್ಣ ಸಿಗೋವರೆಗೂ ಇವನನ್ನು ಹೊರಗೆ ಬಿಡಬೇಡಿ. ನಿಷ್ಠಾವಂತ PSI ಸಾಹೇಬರಿಗೆ ನಮಸ್ಕಾರ. ಓ ಶಿಲ್ಪ, ಏನು ನನ್ನನ್ನು ನೋಡಲು ಇಲ್ಲಿಗೆ ಬಂದಿರುವೆಯಾ? ಅಯ್ಯೋ ಹುಚ್ಚಿ, ಇನ್ನೆರಡು ದಿವಸವಾದರೆ ನಾನೇ ಊರಿಗೆ ಬಂದು ಬಿಡ್ತಿದ್ದೆ. ಶ್ರೀಧರ್, ನಿಮ್ಮನ್ನು ನೋಡಲು ಬಂದಿರುವೆ. ಶಿವಪ್ಪನ ಹೆಂಡತಿಯ ಕೊಲೆಯಾದ ಸಾಕ್ಷಿ ಕೇಳಲು ಬಂದಿರುವೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಪರಾಧಿಯನ್ನು ಬಿಟ್ಟು ನಿರಪರಾಧಿಯನ್ನು ಒಳಗೆ ಹಾಕಿದ್ದೀರಲ್ಲ, ಪೊಲೀಸರು ಮಾಡುವ ಕರ್ತವ್ಯ ಇದೇನಾ? ಅಪರಾಧಿ ನಿರಪರಾಧಿ ಸುದ್ದಿ ನಿನಗೇಕೆ ಶಿಲ್ಪ? ಇವರೇ ನಿರಪರಾಧಿ. ನನ್ನ ಮಾತಿನ ಮೇಲೆ ನಂಬಿಕೆ ಇರದಿದ್ರೆ ತೆಗೆದುಕೊಳ್ಳಿ ಈ ಫೋನ್. ಹೌದು ಶಿಲ್ಪ, ಇವರು ನಿರಪರಾಧಿ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಆದ್ರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಕಾನೂನಿನ ಪ್ರಕಾರ ಮಾವನಾದರೂ ಪರವಾಗಿಲ್ಲ, ಇವರನ್ನು ಅರೆಸ್ಟ್ ಮಾಡಲೇಬೇಕಾಗಿತ್ತು. ಇವತ್ತಿನ ಸಾಕ್ಷಿ ಅವತ್ತೇ ಸಿಕ್ಕಿದ್ದರೆ ಒತ್ತು ಎಳೆದುಕೊಂಡು ಬರ್ತಿದ್ದೆ ಆ ವರದಗೌಡನನ್ನು. ಇಂಥ ಕೆಟ್ಟ ಸುಳೆ ಮಕ್ಕಳನ್ನು ಸುಮ್ಮನೆ ಬಿಟ್ಟರೆ ಕೆಟ್ಟ ಸಾಮ್ರಾಜ್ಯಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ. ಕಾನ್ಸ್ಟೇಬಲ್, ಇವರನ್ನು ಬಿಟ್ಟು ಬಿಡಿ. ಶಿಲ್ಪ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಶ್ರೀಧರ್, ಇದರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಬೇಡಿ. ಅಂದ್ರೆ ನೋಡಿ, ಎಲ್ಲ ಗೊತ್ತಿದ್ರು ನೀವೇ ಕೇಳ್ತೀರಲ್ಲ. ಶ್ರೀಧರ, ನಾನೇನು ಹೋಗಿ ಬರ್ತೀನಿ. ಮಾವ, ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಬಿಡು. ಶ್ರೀಧರ, ನೀನು ಮಾಡಿದ್ದು ತಪ್ಪಲ್ಲಪ್ಪ. ಕಾನೂನಿನ ಪ್ರಕಾರ ಮಾಡಬೇಕಾದ ಕರ್ತವ್ಯ ಮಾಡಿರುವೆ. ನೀನೇನು ಚಿಂತಿಸಬೇಡ. ನಾನು ಅಣ್ಣನನ್ನ ನೋಡ್ಬೇಕು. ನಾನೇನು ಹೋಗಿ ಬರ್ತೀನಿ. ಶ್ರೀಧರ್, ನಾನು ಈಗ ನಿಮ್ಮ ಜೊತೆನೇ ಇರುತ್ತೇನೆ. ಯಾಕೆ ಶಿಲ್ಪ, ಆ ಸಮಯ ಇನ್ನೂ ಕೂಡಿ ಬಂದಿಲ್ಲ? ಇಲ್ಲ, ಆ ಸಮಯ ಈಗ ಕೂಡಿ ಬಂದಿದೆ. ಅಂದ್ರೆ ನಿಮ್ಮನೆ ನಂಬಿ ನಮ್ಮನನ್ನು ನಾನು ಮನೆ ಬಿಟ್ಟು ಬಂದಿರುವೆ. ತಪ್ಪು ಮಾಡಿಬಿಟ್ಟೆ, ಸ್ವಲ್ಪ ತಪ್ಪು ಮಾಡಿಬಿಟ್ಟೆ. ನೋಡಿ, ತಪ್ಪು ಒಪ್ಪಿನ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ನಿಮ್ಮನೆ ನಂಬಿ ಬಂದಿರುವೆ.
ಆಯ್ತು ಶಿಲ್ಪ, ಇಂದಲ್ಲ ನಾಳೆ ಎಂದಿದ್ದರೂ ನೀನು ನನ್ನ ಹೆಂಡತಿ ಆಗೋಳು ತಾನೆ. ಹೌದಲ್ವಾ? ಸರಿ ಬನ್ನಿ ಹೋಗೋಣ. ಹೋಗುವುದರಲ್ಲಿ ನಿಮ್ಮ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೆ? ಗೀತಾಂಜಲಿ ಹಾಲು ಗೆಣ್ಣೆಗಿ ಹರಿಗೆಣ್ಣೆಗಿ ಅಮೂರ ಬೆಣ್ಣೆಗಿ ಮೊದಲಿ ಬೆಂಕಿ ಇಟ್ಟಂತಾಗುತ್ತದೆ, ಬೆಂಕಿ ಇಟ್ಟಂತಾಗುತ್ತದೆ. ಈಗ ನನ್ನ ಮೇಲೆ ಬಂದಿರುವ ನನ್ನ ಅತ್ತಿಗೆ ಮಾನಭಂಗ ಮಾಡಿದ ಅಪವಾದನು ಹೊತ್ತು ನಾನು ಇನ್ನು ಬದುಕಬಾರದು, ಸಾಯಬೇಕು, ಸಾಯಬೇಕು. ನೀನು ಸತ್ತರೆ ನಿನ್ನ ಮೇಲೆ ಬಂದಿರುವ ಅತ್ತಿಗೆಯ ಕೊಂದ ಅಪವಾದ ನಿವಾರಣೆಯಾಗುತ್ತದೆ. ನಿನ್ನ ಅತ್ತಿಗೆಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳುವವರೆಗೂ ನೀ ಸಾಯಬಾರದು. ಹೌದು ಹೌದು ಹೌದು, ನಾನು ನಿರಪರಾಧಿ. ಈಗ ನನ್ನ ಮೇಲೆ ಬಂದಿರುವ ನನ್ನ ಅತ್ತಿಗೆ ಮಾನಭಂಗವನ್ನು ಮಾಡಿದ ಆ ಪಾಪಿ ವರದೇಗೌಡನನ್ನು ನಾನು ಸುಮ್ಮನೆ ಬಿಡಲಾರೆ. ನೀನೀಗಲೇ ಹೊರಡಲು ಸಿದ್ಧನಾಗು. ಅವರನ್ನ ಈ ಭೂಮಿ ಮೇಲೆ ಬದುಕಲು ಬರಬೇಡ. ಹೋಗು, ಹೋಗು. ಲೇ ವರದೇಗೌಡ, ಗೂಳಿಯಂತೆ ಮೈ ಬೆಳೆಸಿ ತಿರುಗುತ್ತಿರುವ ವರದೇಗೌಡ, ಚಕ್ರವರ್ತಿಯನ್ನು ಓಣಿ ತುಂಬ ಕೋಣ ಕಡದಂತೆ ಓಡಾಡಿಸಿ ಕಡಿದು ನಿಮ್ಮ ಅವಯವಗಳನ್ನು ನಾಯಿ ನರಿಗಳಿಗೆ ಹಂಚದಿದ್ದರೆ ನನ್ನ ಹೆಸರು ಬದ್ರಿನೇ ಅಲ್ಲ. ಲೇ ವರದೇಗೌಡ, ನೀನು ಉಗರ್ ಕತ್ತಲಿಕ್ಕೆ ಬಂದರೆ ನಾನು ನಿನ್ನ ಬೆರಳನ್ನೇ ಕತ್ತರಿಸುವೆ. ನೀನು ನನ್ನ ಬೆರಳು ಕತ್ತರಿಸಲು ಬಂದರೆ ನಾನು ನಿನ್ನ ಕೈಯನ್ನೇ ಕತ್ತರಿಸುವೆ. ನೀನು ನನ್ನ ಕೈ ಕತ್ತರಿಸಲು ಬಂದರೆ ನಿನ್ನ ರೊಂಡವನ್ನೇ ಕತ್ತರಿಸುವೆ. ಗೌಡ, ಬರ್ತಾ ಇದ್ದೀನಿ ಮಗನ, ಬರ್ತೀನಿ.